ಪ್ರಿಯ ವಿದ್ಯಾರ್ಥಿಗಳೇ, ಶುಭ ಸುಪ್ರಭಾತ. ಇಂದಿನ ಪಾಠದಲ್ಲಿ ಜಹೀರುದ್ದೀನ್ ಮೊಹಮ್ಮದ್ ಬಾಬರ್ ಅಂದರೆ ನಮ್ಮ 3ನೇ ಯೂನಿಟಿನಲ್ಲಿರ್ತಕ್ಕಂಥ ಪಾಠ ಬಾಬರ್ ಎಲ್ಲಿಂದ ಬಂದ, ಅವನ ಭಾರತದಲ್ಲಿನ ನಡೆಗಳು ಹೇಗೆ, ಅವನು ಮಾಡಿದಂತಹ ಯುದ್ಧಗಳು ಯಾವುದು, ಹಾಗೂ ಬಾಬರ್ ಭಾರತಕ್ಕೆ ಕಾಲಿಡೋದಕ್ಕೆ ಇದ್ದಂತಹ ಹಿನ್ನೆಲೆಯ ಕಾರಣ ಏನು ಅನ್ನೋದನ್ನು ಕುರಿತು ಇವತ್ತಿನ ತರಗತಿಯಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಬನ್ನಿ ವಿದ್ಯಾರ್ಥಿಗಳೇ, ಜಹೀರುದ್ದೀನ್ ಮೊಹಮ್ಮದ್ ಬಾಬರ್ ಜೀವನ ಮತ್ತು ಸಾಧನೆಗಳನ್ನ ಕುರಿತು ಇವತ್ತು ತರಗತಿಯಲ್ಲಿ ವಿಷಯಗಳನ್ನ ತಿಳ್ಕೊಳ್ಳೋಣ. ಬಾಬರ್ ಪೂರ್ಣ ಹೆಸರು ಜಹೀರುದ್ದೀನ್ ಮೊಹಮ್ಮದ್ ಬಾಬರ್. ಸಾಮಾನ್ಯವಾಗಿ ಈತನನ್ನ ಬಾಬರ್ ಅಂತ ಕರೆಯಲಾಗುತ್ತೆ. ಬಾಬರ್ ಎನ್ನುವಂತಹ ಹೆಸರು ಒಂದು ಪರ್ಷಿಯನ್ ಶಬ್ದ ಆಗಿದೆ. ಬಾಬ್ರಾ ಅನ್ನುವಂತಹ ಪದ ಹುಲಿ ಎಂಬಂತ ಅರ್ಥವನ್ನು ಕೊಡ್ತಾ ಇತ್ತು. ಅದಕ್ಕೆ ಹೆಬ್ಬುಲಿ ಎನ್ನುವಂತಹ ಅರ್ಥವೂ ಕೂಡ ಇರುವಂಥದ್ದು. ಈ ಶಬ್ದ ಸೆಂಟ್ರಲ್ ಏಷ್ಯಾದ ಟರ್ಕಿ ಭಾಷೆಯಿಂದ ಪಡೆಯಲಾಗಿದೆ ಅನ್ನುವಂತಹ ಅರ್ಥ ಕೂಡ ಇದೆ. ಬಾಬರ್ನ ಬಗ್ಗೆ ಅವನ ಜೀವನ ಚರಿತ್ರೆ ಮೂಲ ಆಧಾರವಾಗಿದೆ. ಏಕೆಂದರೆ ಇತಿಹಾಸ ರಚನೆಗೆ ಆಧಾರಗಳು ಬೇಕು ವಿದ್ಯಾರ್ಥಿಗಳೇ. ಬಾಬರ್ ಒಂದು ಪುಸ್ತಕವನ್ನು ರಚಿಸಿದ್ದಾನೆ. ಆ ಪುಸ್ತಕದ ಹೆಸರು ಬಾಬರ್ ನಾಮ. ಅಂದರೆ ಬಾಬರ್ ನಾಮ ಅನ್ನುವಂಥ ಕೃತಿಯಲ್ಲಿ ಅವನ ಎಲ್ಲ ನೆನಪುಗಳು ಸಹ ಆ ಪುಸ್ತಕದ ಕೃತಿಯಲ್ಲಿ ಇರುವಂಥದ್ದನ್ನ ನಾವು ನೋಡ್ತೇವೆ. ಅವನ ಹೆಚ್ಚಿನ ಸಾಧನೆಗಳ ಬಗ್ಗೆ ಜೀವನದ ಬಗ್ಗೆ ನಮಗೆ ಆತನೇ ಬರೆದಿರ್ತಕ್ಕಂಥ ಬಾಬರ್ ನಾಮ ಅನ್ನುವಂಥ ಕೃತಿಯಿಂದ ದೊರೆಯುವಂಥದ್ದು. ಇದು ಚಗ್ತಾಯ್ ಟರ್ಕಿ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಇದು ಆತನ ಮಾತೃಭಾಷೆಯಾಗಿತ್ತು. ಪಠ್ಯ ಪೂರ್ಣ ಪರ್ಷಿಯನ್ ಮಯವಾಗಿದೆ. ರಚನೆ, ವ್ಯಾಕರಣ, ಸಾಹಿತ್ಯ ಇವು ಪರ್ಷಿಯನ್ ಶೈಲಿಯಲ್ಲಿದೆ. ಭಾಷೆ ಬಂದು ಚಗ್ತಾಯ್ ಟರ್ಕಿ ಅನ್ನುವಂತಹ ಭಾಷೆಯಲ್ಲಿ ಅದು ಬರೆಯಲ್ಪಟ್ಟಿದೆ. ಅದನ್ನು ಸಂಪೂರ್ಣವಾಗಿ ಪರ್ಷಿಯನ್ ಶೈಲಿ ಅಂದರೆ ಅದರದ್ದು ವ್ಯಾಕರಣದಲ್ಲಿ ಬಳಸಿರುವಂಥದ್ದು, ರಚನೆಯೇ ಸಾಹಿತ್ಯ ಪರ್ಷಿಯನ್ ಭಾಷೆಯ ಗುಣಲಕ್ಷಣಗಳನ್ನು ಹೊಂದಿರುವಂಥದ್ದನ್ನು ನಾವು ನೋಡ್ತೇವೆ. ಇದು ಇಂದಿನ ಉಜ್ಬೇಕಿಸ್ತಾನದ ಫರ್ಗಾನಾ ಕಣಿವೆಯ ಆಂದಿಜಾನ್ ನಗರದಲ್ಲಿ ಬಾಬರ್ ಜನಿಸಿದ. ಅದು ಈಗ ಉಜ್ಬೇಕಿಸ್ತಾನ್ ಅಂತ ಏನು ನಾವು ಕರಿತಾ ಇದ್ದೇವೆ ಆ ಪ್ರದೇಶದಲ್ಲಿ ಇರುವಂಥದ್ದು. ಕ್ರಿಸ್ತಶಕ 1483ರಲ್ಲಿ ಫೆಬ್ರವರಿ 23ರಂದು ಬಾಬರ್ ಜನಿಸಿದನು. ಫರ್ಗಾನಾ ಕಣಿವೆಯ ರಾಜ ಒಮರ್ ಶೇಖ್ ಮಿರ್ಜಾ ಅನ್ನ ಹಿರಿಯ ಮಗ ಬಾಬರ್ ಆಗಿದ್ದ. ಈತನ ಹೆಂಡತಿಯ ಹೆಸರು ಕುತ್ಲುಬ್ ನಿಗಾರ್ ಖಾನುಮ್ ಅಂತ. ಈಕೆ ಮೊಘಲಿಸ್ತಾನದ ರಾಜ ಯೂನುಸ್ ಖಾನ್ನ ಮಗಳಾಗಿದ್ದಾಳೆ. ಈತ ಚೆಂಗೀಸ್ ಖಾನನ ಅಳಿಯನಾಗಿದ್ದ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಫರ್ಗಾನಾ ಕಣಿವೆಯ ರಾಜ ಒಮರ್ ಶೇಖ್ ಮಿರ್ಜಾ, ಈತನ ಬಾಬರ್ನ ತಂದೆಯ ಹೆಸರು ಇದು ಒಮರ್ ಶೇಖ್ ಮಿರ್ಜಾ ಅನ್ನೋದು ಆತನ ತಂದೆಯ ಹೆಸರು. ಆತನ ತಾಯಿಯ ಹೆಸರು ಕುತ್ಲುಬ್ ನಿಗಾರ್ ಖಾನುಮ್ ಅಂತ ಹೇಳುವಂಥದ್ದು. 13 ವರ್ಷದವನಾಗಿದ್ದಾಗ ಬಾಬರ್ ತನ್ನ ಮೊದಲ ಅಧಿಕಾರವನ್ನ ಪಡೆದುಕೊಂಡ. ತನ್ನ ತಂದೆಯ ನಂತರ ಫರ್ಗಾನಾ ಪ್ರಾಂತ್ಯದ ರಾಜನಾದ. ಆಗಲೇ ಹೇಳಿದಂತೆ ಇದು ಉಜ್ಬೇಕಿಸ್ತಾನ್ ಅನ್ನುವ ಜಾಗ ಆಗಿದೆ. ಬಾಬರ್ನ ಚಿಕ್ಕಪ್ಪಂದಿರು ಯಾವುದೇ ಮುಲಾಜಿಲ್ಲದೆ ಬಾಬರ್ನ ಅಧಿಕಾರವನ್ನ ಕಿತ್ತೊಗೆಯಲು ಪ್ರಯತ್ನಿಸ್ತಾ ಇದ್ರು. ಹಾಗೂ ಹಲವಾರು ಪ್ರಾಂತ್ಯಗಳನ್ನ ಈ ಫರ್ಗಾನಾಕ್ಕೆ ಸೇರಿದಂತಹ ಸುತ್ತಮುತ್ತಲ ಪ್ರಾಂತ್ಯಗಳನ್ನ ಕಸಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ಈ ಕಾರಣದಿಂದ ಬಾಬರ್ ತನ್ನ ಜೀವನದ ಬಹುಕಾಲವನ್ನ ಆಶ್ರಯವಿಲ್ಲದೆ ದೇಶಭ್ರಷ್ಟನಾಗಿ ಕಾಲ ಕಳೆಯಬೇಕಾಯಿತು. ನೋಡಿ, ಅವನಿಗೆ ಬಾಲ್ಯದಲ್ಲಿ ಇಂತಹ ದೊಡ್ಡ ಕಷ್ಟ ಬಂತು. ಫಸ್ಟ್ ಆಫ್ ಆಲ್ ತಂದೆ ನಂತರ ಇವನಿಗೆ ಅಧಿಕಾರ ನ್ಯಾಯಯುತವಾಗಿ ಬರಬೇಕಾಗಿದ್ದಂಥ ಜಾಗಕ್ಕೂ ಕೂಡ ಇವನ ಇತರೆ ಸಹೋದರರು ಬರದ ಹಾಗೆ ಇವನನ್ನ ದೇಶಭ್ರಷ್ಟನನ್ನಾಗಿ ಮಾಡಿದರು. ಫರ್ಗಾನಾದಿಂದ ಕೆಲವು ಹಿಂಬಾಲಕರೊಡನೆ ತಪ್ಪಿಸಿಕೊಂಡು 3 ವರ್ಷಗಳ ಕಾಲ ಬಾಬರ್ ತನ್ನ ಬಲಿಷ್ಠ ಸೈನ್ಯವನ್ನು ಕಟ್ಟುವಂತಹ ಕೆಲಸದಲ್ಲಿ ನಿರತನಾದ. ಹೇಗಾದರೂ ತನ್ನ ತಂದೆಗೆ ಸೇರಿದಂತಹ ಜಹಗೀರ್ ಆಗಿದ್ದಂತಹ ಫರ್ಗಾನಾ ಪ್ರಾಂತ್ಯವನ್ನ ಮತ್ತೆ ವಾಪಸ್ ಪಡೆಯಬೇಕು ಅನ್ನುವಂತಹ ಉದ್ದೇಶದಿಂದ ಈತ ಸೈನ್ಯವನ್ನು ಕಟ್ಟುವಂತಹ ಒಂದು ಕೆಲಸವನ್ನ ಮಾಡಿದ. ಇದಕ್ಕೆ ಸುಮಾರು 3 ವರ್ಷಗಳನ್ನ ಈತ ತೆಗೆದುಕೊಂಡ. ಈ ಸೈನ್ಯದಲ್ಲಿ ಸುಮಾರು ಹಿಂದೂ ಕುಶ್ ಹಿಮ ಬೆಟ್ಟವನ್ನು ದಾಟಿ ಕಾಬೂಲನ್ನು ಆಕ್ರಮಿಸಿಕೊಳ್ಳಕ್ಕೆ ಈ ಸೈನ್ಯದ ಅವಶ್ಯಕತೆ ಇವನಿಗಿತ್ತು. ಸೊ ಹೀಗಾಗಿ ಕಂದಹಾರ್ವರೆಗೂ ಈತ ಬರೋದಕ್ಕೆ ಸೈನ್ಯ ಬೇಕಾಗಿತ್ತು. ಸೈನ್ಯವನ್ನ ಈತ ತರಬೇತಿಗೊಳಿಸುವಂತಹ ಅಥವಾ ಸೈನ್ಯಕ್ಕೆ ಜನರನ್ನ ಅಥವಾ ಯುವಕರನ್ನ ಸೇರಿಸುವಂತಹ ಕೆಲಸವನ್ನ ಈತ 1500ರಿಂದ 1504ರವರೆಗೂ ಮಾಡ್ದ. ಹೀಗಲ್ಲದೆ ಬಾಬರ್ ಬಹಳಷ್ಟು ವಿಷಯಗಳಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಕಷ್ಟವನ್ನು ಕಾಣಬೇಕಾದಂಥ ಪರಿಸ್ಥಿತಿ ಬಂತು. ಯಾಕಪ್ಪ ಅಂತಂದರೆ ಇವನು ಈ ಸೈನ್ಯ ಕಟ್ಟುವಂತಹ ಕಾರ್ಯದಲ್ಲಿ ಇದ್ದಾಗ ಈತ ಕಾಯಿಲೆ ಬಿದ್ದ. ಹೀಗೆ ಕಾಯಿಲೆ ಬಿದ್ದಂತಹ ಬಾಬರ್ನ ಆತನ ದಾಯಾದಿಗಳು ಸತ್ತು ಹೋದ ಅಂತ ಹೇಳಿ ಅವನನ್ನು ಪ್ರಚಾರ ಮಾಡಿದ್ರು. ಅಂತ್ಯ ಸಂಸ್ಕಾರವನ್ನು ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿ ತೋರಿಸಿ ಅವನು ಯಾವುದೇ ಕಾರಣಕ್ಕೂ ಮತ್ತೆ ಸಮರ್ಕಂಡ್ ಹತ್ರ ಆಗಲಿ ಕಾಬೂಲ್ ಹತ್ರ ಆಗಲಿ
ಕಾಂದಹಾರ ಹತ್ರ ಆಗಲಿ ಬರದಂತೆ ಅವರು ವ್ಯವಸ್ಥೆಯನ್ನು ಮಾಡಿದರು. ಸೊ ಈ ಒಂದು ಕಾರಣದಿಂದ ಬಾಬರ್ ಸ್ವಲ್ಪ ಸಮಯದ ನಂತರ ಕಾಯಿಲೆ ಬಿದ್ದಂತಹ ಬಾಬರ್ ಚೇತರಿಸಿಕೊಂಡವನು ದೇಶಭ್ರಷ್ಟನಾಗಿ ಊರೂರನ್ನ ಅಲ್ದು ಯಾವುದೇ ಜಾಗಗಳಿಲ್ಲದೆ ನಡಿಬೇಕಾದಂಥ ಪರಿಸ್ಥಿತಿ ಬಂತು. ಸೊ ಇಂಥ ಹೀಗೆ ಬಂದಾಗ ಈತ ತನ್ನ ಚಿಕ್ಕಪ್ಪನ ಆಶ್ರಯಕ್ಕೆ ಬಂದ. ಈ ಚಿಕ್ಕಪ್ಪ ಕಾಲವಾದ ನಂತರ ಕಾಬೂಲ್ ಅನ್ನುವಂತಹ ಪ್ರದೇಶಕ್ಕೆ ಇವನು ಉತ್ತರಾಧಿಕಾರಿಯಾಗಿ ಆಯ್ಕೆಯಾದ. ವಿದ್ಯಾರ್ಥಿಗಳೇ, ಇದು ಒಂದು ಬಾಲ್ಯದ ಇವನ ಜೀವನ ಶೈಲಿ. ಯಾಕೆ ಅಂತಂದರೆ ಅವನು ಎಷ್ಟು ಕಡು ಕಷ್ಟಗಳನ್ನು ಅನುಭವಿಸಿಕೊಂಡು ಒಂದು ಪುಟ್ಟ ಸೈನ್ಯವನ್ನು ಮಾಡಿಕೊಂಡು ತನಗೆ ದೊರೆಯಬೇಕಾಗಿದ್ದಂತಹ ಆ ಪ್ರದೇಶವನ್ನು ತಾನು ಆಕ್ರಮಿಸಿಕೊಳ್ಳೋಕ್ಕೂ ಕೂಡ ಎಷ್ಟು ಕಷ್ಟಪಟ್ಟ ಅನ್ನುವಂತಹ ಮಾಹಿತಿ ಈ ಇದರೊಳಗೆ ಇರುವಂಥದ್ದು. ನಂತರ ಬಾಬರ್ ಸಿಯಾಲ್ಕೋಟ್ ವಿದ್ಯಾರ್ಥಿಗಳು ಗಮನಿಸ್ಕೋಬೇಕು. ಸಿಯಾಲ್ಕೋಟ್ ಅನ್ನುವಂತಹ ಒಂದು ಕೋಟೆ, ಈ ಕೋಟೆಯ ಮೇಲೆ ಮುತ್ತಿಗೆ ಹಾಕದ. ಇದು ಇವನ ಮೊದಲ ದಂಡಯಾತ್ರೆ ಆಗಿತ್ತು. ಇದು ಕ್ರಿಸ್ತಶಕ 1519 ಪ್ರಾರಂಭ ಆಯಿತು. ಗಕ್ಕರ್ ಅನ್ನುವಂತಹ ಒಂದು ಲೂಟಿಕೋರ ಗ್ಯಾಂಗ್ ಇತ್ತು, ಗ್ರೂಪ್ ಇತ್ತು. ಸೊ ಇದನ್ನ ಹದ್ದುಬಸ್ತಿನಲ್ಲಿ ಇಟ್ಕೊಂಡು ಬಹು ಬೇಗನೆ ಇವನು ಜನರ ನಡುವೆ ಜನಪ್ರಿಯನಾದ. ಈ ಜನ ಬೆಂಬಲ ಇವನಿಗೆ ಪೆಶಾವರ್, ಈಗಿನ ಪಾಕಿಸ್ತಾನದಲ್ಲಿರುವಂತಹ ಪ್ರದೇಶ, ಇದಕ್ಕೆ ಪುರುಷಪುರ ಅಂತ ಕರಿತಾ ಇದ್ರು, ನಿಮಗೆ ಗೊತ್ತಿರುವಂಥದ್ದು. ಸೊ ಈ ಪೆಶಾವರ್ವರೆಗೂ ಇವನು ಬಂದ. ಸೊ ನಂತರ ಇವನ ಮುಂದಿನ ಗುರಿ ಸಿಯಾಲ್ಕೋಟ್ ಆಗಿತ್ತು. ಈ ಸಿಯಾಲ್ಕೋಟ್ ಅನ್ನು ಕೂಡ ಇವನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದ. ನಂತರ ಭಾರತದಿಂದ ಇವನಿಗೆ ಆಹ್ವಾನ ಬಂತು. ಭಾರತದಿಂದ ಬಂದಂತಹ ಆಹ್ವಾನ ಈತನ ಮಹದಾಕಾಂಕ್ಷೆಗಳಿಗೆ ಒಂದು ಸೋಪಾನದ ರೀತಿಯಾಯಿತು. ಕೇವಲ ತನ್ನ ಬಾಹುಬಲದಿಂದ, ತನ್ನ ಒಂದು ಧೈರ್ಯದಿಂದ, ಸಾಹಸದಿಂದ ಒಂದು ದೊಡ್ಡ ಸೈನ್ಯವನ್ನು ಈತ ಕಟ್ಟುವಲ್ಲಿ ಯಶಸ್ವಿಯಾದ. ಹೀಗೆ ಬಂದಂತಹ ಒಂದು ಭಾರತದ ಆಹ್ವಾನ ಇವನಿಗೆ ಸಿಂಹಾಸನವನ್ನು, ಭಾರತದ ದೆಹಲಿಯ ಸಿಂಹಾಸನವನ್ನು ಗಳಿಸಿಕೊಡುವಲ್ಲಿ ಯಶಸ್ವಿಯಾಯಿತು. ನಂತರ ಬಾಬರ್ ಪಂಜಾಬನ್ನು ವಶಪಡಿಸಿಕೊಂಡ. ಈ ಪಂಜಾಬನ್ನು ಬರುವಾಗ ಪಂಜಾಬ್ ಇವನದಾದಮೇಲೆ ದೆಹಲಿ ಕೂಡ ಇವನದು ಆಗುವಂತೆ ಇವನಿಗೆ ದಾರಿ ಸುಗಮವಾಯಿತು. ದೌಲತ್ ಖಾನ್ ಎನ್ನುವಂತಹ ಭಾರತದ ಸುಲ್ತಾನನಾಗಿದ್ದಂತಹ ಇಬ್ರಾಹಿಂ ಖಾನ್ ಲೂದಿಯ ಚಿಕ್ಕಪ್ಪ ದೌಲತ್ ಖಾನ್ ಅನ್ನುವಂಥವನು ಇವನಿಗೆ ಭಾರತಕ್ಕೆ ಬರುವಂತೆ ಆಹ್ವಾನವನ್ನು ಕೊಟ್ಟಿದ್ದ. ಯಾಕೆಂದರೆ ಹೇಗಾದರೂ ಮಾಡಿ ದೆಹಲಿಯ ಸಿಂಹಾಸನವನ್ನು ಆಕ್ರಮಿಸಿಕೊಳ್ಳಬೇಕು ಅನ್ನುವಂಥ ಕನಸನ್ನು ಸ್ವತಃ ದೌಲತ್ ಖಾನ್ ಲೂದಿ ಹೊಂದಿದ್ದ. ಸೊ ಹಾಗಾಗಿ ಇವನಿಗೆ ಕೊಟ್ಟಂತಹ ಈ ಆಹ್ವಾನ ಇವನಿಗೆ ಮುಂದೆ ಭಾರತದ ಸಿಂಹಾಸನವನ್ನು ತಾನೇ ತನಗಾಗಿ ನಿರ್ಮಿಸಿಕೊಳ್ಳಲು ಒಂದು ಸುವರ್ಣದ ಅವಕಾಶವನ್ನು ನೀಡಿತು ಅಂತ ಹೇಳ್ಬೋದು. ಕ್ರಿಸ್ತಶಕ 1526 ಪಾಣಿಪತ್ ಕದನ ನಡೀತು, ನಿಮಗೆ ಗೊತ್ತಿರುವಂಥದ್ದು. ಇದು ಬಹಳ ಪ್ರಸಿದ್ಧವಾದಂತಹ ಭಾರತದ ಇತಿಹಾಸದ ಗತಿಯನ್ನು ಬದಲಿಸಿದಂತಹ ಯುದ್ಧ ಪಾಣಿಪತ್ ಕದನ. ಈ ಪಾಣಿಪತ್ ಕದನ ಕ್ರಿಸ್ತಶಕ 1526 ನಡೀತು. ಈ ಯುದ್ಧದಲ್ಲಿ ಇಬ್ಬರು ತುಂಬ ಇಂಪಾರ್ಟೆಂಟ್ ಆದ ಯುದ್ಧದ ಗತಿಯನ್ನು ಬದಲಿಸುವುದಕ್ಕೆ ಕಾರಣಕರ್ತರಾದಂಥ ಇಬ್ಬರ ಬಗ್ಗೆ ಹೇಳಬೇಕು. ಆಗಲೇ ಹೇಳಿರುವಂತೆ ದೆಹಲಿಯ ಸುಲ್ತಾನನಾಗಿದ್ದ ಇಬ್ರಾಹಿಂ ಲೋದಿ ಒಂದು ಕಡೆ, ಮತ್ತು ದೆಹಲಿಯ ಸಿಂಹಾಸನದ ಆಕಾಂಕ್ಷಿಯಾಗಿದ್ದ ದೌಲತ್ ಖಾನ್ ಲೂದಿಯ ಪರವಾಗಿ ಹೋರಾಡುವಂತಹ ಬಾಬರ್ ಒಂದು ಕಡೆ. ಇಬ್ರಾಹಿಂ ಲೂದಿಯ ಸೈನಿಕರನ್ನ ಕೇವಲ 12,000 ಸೈನಿಕ ಬಲವನ್ನು ಹೊಂದಿದ್ದಂತಹ ಬಾಬರ್ ಸೋಲಿಸಿದ ಅನ್ನುವಂಥದ್ದು ಈ ಯುದ್ಧದವನ್ನು ಕುರಿತಂತೆ ಇರುವಂತಹ ಮಾಹಿತಿ. ಕೇವಲ 12,000 ಸೈನಿಕರು ಇದ್ದಿದ್ದು ಯಾರ ಕಡೆ ಇದ್ರು? ಬಾಬರ್ನ ಕಡೆ ಇದ್ರು. ಆದರೆ ಲಕ್ಷಕ್ಕೂ ಮೀರಿ ಇದ್ದಂತಹ ದೊಡ್ಡ ಸೈನ್ಯ ಇಬ್ರಾಹಿಂ ಲೂದಿಯ ಸೈನ್ಯ ಇತ್ತು. ಈ ಸೈನ್ಯವನ್ನ ಬಾಬರ್ ಸೋಲಿಸಿದ ಅಂತ ಹೇಳುವಂಥದ್ದು. ಕಾರಣ ಶಿಸ್ತು ಮತ್ತು ಅನಾಯಕತ್ವವೇ ಮೈ ತೆಳೆದು ಬಂದಂತಿದ್ದಂತಹ ಲೋದಿಯ ಸೈನ್ಯ ಸೋತು ಇಬ್ರಾಹಿಂ ಖಾನ್ ರಣರಂಗದಲ್ಲಿ ಪ್ರಾಣವನ್ನು ತ್ಯಜಿಸುವಂತಾಯಿತು. ಇಬ್ರಾಹಿಂ ಲೂದಿ ರಣರಂಗದಲ್ಲಿ ಪ್ರಾಣವನ್ನು ತ್ಯಜಿಸಬೇಕಾಯಿತು. ಯಾಕೆಂದ್ರೆ ಇವನ ಸೈನ್ಯದಲ್ಲಿ ಇದ್ದಂತಹ ಅಶಿಸ್ತು ಮತ್ತು ಅನಾಯಕತ್ವ ಇವನು ಹಿಮ್ಮೆಟ್ಟುವಂತೆ ಮಾಡಿತು. ದೆಹಲಿ ಮತ್ತು ಆಗ್ರಾಗಳು ಈ ಬಾಬರ್ನ ಕೈಯಲ್ಲಿ ಈ ಒಂದು ಯುದ್ಧದ ದೆಸೆಯಿಂದ ದೊರೆಯಿತು. ಕ್ರಿಸ್ತಶಕ 1526 ನಡೆದ ಈ ಯುದ್ಧ ಭಾರತದ ಸಿಂಹಾಸನವನ್ನ ಬಾಬರ್ನ ಕೈಲೇರಿಸಿತು. ಹೊತ್ತು ನೆತ್ತಿಗೇರಿದಾಗ ಯುದ್ಧವು ಪ್ರಾರಂಭವಾಯಿತು. ಮಕ್ಕಳೇ, ಪಾಣಿಪತ್ ಕದನವನ್ನು ಕುರಿತಂತೆ ಬಾಬರ್ ನಾಮದಲ್ಲಿ ಸ್ವತಃ ಬಾಬರ್ ಈ ರೀತಿ ಹೇಳ್ಕೊಂಡಿದ್ದಾನೆ. ಹೇಗಾಯಿತು ಯುದ್ಧ, ಯುದ್ಧದ ಭೀಕರತೆ ಹೇಗಿತ್ತು ಅಥವಾ ಯುದ್ಧದ ಫಲಿತಾಂಶ ಹೇಗಿತ್ತು ಅನ್ನೋದನ್ನ ಈ ರೀತಿ ಹೇಳ್ತಾನೆ. ಹೊತ್ತು ನೆತ್ತಿಗೇರಿದಾಗ ಯುದ್ಧವು ಪ್ರಾರಂಭವಾಯಿತು. ಅದು ಮಧ್ಯಾಹ್ನದವರೆಗೂ ಭೀಕರವಾಗಿ ಸಾಗಿತು. ಸೂರ್ಯ ಮುಳುಗುವ ವೇಳೆಗೆ ಯುದ್ಧ ಮುಗಿದು ನನ್ನ ಶತ್ರುಗಳು ಸೋತು ಶರಣಾದರು.
ಹಾಗೂ ದೈವದ ಇಚ್ಛೆಯಿಂದ ಅತ್ಯಂತ ಕಠಿಣವಾದ ಕೆಲಸವೊಂದು ಸುಗಮವಾಗಿ ನೆರವೇರಿತು ಅನ್ನುವಂತಹ ಮಾಹಿತಿಯನ್ನು ಈ ಯುದ್ಧವನ್ನು ಕುರಿತಂತೆ ಬಾಬರ್ ತನ್ನ ಬಾಬರ್ನಾಮ ಕೃತಿಯಲ್ಲಿ ಹೇಳಿದ್ದಾನೆ. ಅಂದರೆ ಒಂದೇ ದಿನದಲ್ಲಿ ನಾನು ಹೇಗೆ ದೆಹಲಿಯನ್ನು ಆಕ್ರಮಿಸಿಕೊಂಡೆ, ಹೇಗೆ ನನ್ನ ಸೈನ್ಯ ಸಾಹಸದಿಂದ ಮುಂದುವರೆದು ಹೋಯಿತು ಅನ್ನುವಂತಹ ವಿಷಯವನ್ನು ಬಾಬರ್ ತನ್ನ ಬಾಬರ್ನಾಮದಲ್ಲಿ ಹಂಚಿಕೊಂಡಿದ್ದಾನೆ. ಹೀಗೆ ಮುಂದುವರೆದು ಪಾಣಿಪತ್ತನ ಆಕ್ರಮಿಸಿ ದೆಹಲಿಗೆ ಬಂದಂತಹ ಬಾಬರ್ ಖಣುವಾ ಅನ್ನುವಂತಹ ಇನ್ನೊಂದು ಕದನವನ್ನು ಮಾಡಿದ. ಇದು ಕ್ರಿಸ್ತ ಶಕ 1527ರಲ್ಲಿ ನಡೆದಂತಹ ಕದನವಾಗಿತ್ತು. ಸೊ ಈ ಕದನ ಹೆಚ್ಚು ಕಾಲ ಭಾರತದಲ್ಲಿ ಬಾಬರ್ ನೆಲೆಯೂರುವುದಕ್ಕೆ ಮತ್ತೊಂದು ಸುವರ್ಣದ ಅವಕಾಶವನ್ನು ದೊರಕಿಸಿಕೊಡ್ತು. ಇಲ್ಲಿ ಲೂದಿಯ ಸಹೋದರನಾಗಿದ್ದಂತಹ ಅಂದರೆ ಇಬ್ರಾಹಿಂ ಲೂದಿಯ ಸಹೋದರನಾಗಿದ್ದಂತಹ ಮಹಮ್ಮದ್ ಲೂದಿ ರಜಪೂತ ನಾಯಕರ ಒಂದು ಬೆಂಬಲದಿಂದ ಹೇಗಾದರೂ ಮಾಡಿ ರಜಪೂತರ ಜೊತೆ ಸೇರಿಕೊಂಡು ಭಾರತದಲ್ಲಿ ದೆಹಲಿಯನ್ನು ಆಕ್ರಮಿಸಿಕೊಳ್ಳುವಂತಹ ತನ್ನ ಕನಸನ್ನು ಬಾಬರ್ ನೆರವೇರಿಸಿಕೊಳ್ಳದಂತೆ ಮಾಡೋದಕ್ಕೆ ಇಬ್ರಾಹಿಂ ಖಾನ್ ಲೂದಿಯ ಸಹೋದರ ಮಹಮ್ಮದ್ ಲೂದಿ ಈ ರಜಪೂತ ನಾಯಕರೊಟ್ಟಿಗೆ ಸೇರಿಕೊಂಡ. 100ಕ್ಕೂ ಮಿಗಿಲಾಗಿ ಇದ್ದಂತಹ ರಜಪೂತ ಅರಸರು ಒಂದಾಗಿ ಬಾಬರ್ನನ್ನು ಎದುರಿಸಲು ಮುಂದಾದರು. ಫತೇಪುರ್ ಸಿಕ್ರಿಯ ಬಳಿ ನಡೆದಂತಹ ಕದನದಲ್ಲಿ ಬಾಬರ್ನ ಸೈನಿಕರು ಶೋಚನೀಯವಾಗಿ ಸೋತರು. ಯಾಕೆಂದರೆ ರಜಪೂತರ ಸೈನ್ಯದಲ್ಲಿ ಬಹಳಷ್ಟು ಜನ ವೀರ ಆವೇಶದಿಂದ ಹೋರಾಡುವಂತಹ ಯುದ್ಧ ಕಲಿಗಳು ಇದ್ದರು. ಆದರೆ ತನ್ನ ಕಡೆಯವರಿಗೆ ಇಸ್ಲಾಂ ಧರ್ಮದ ಅಭಯವನ್ನು ನೀಡುತ್ತಾ, ಅಂದರೆ ಕುರಾನ್ ಅನ್ನ ಮುಟ್ಟಿ ಎಲ್ಲ ಸೈನಿಕರು ಅದರ ಮೇಲೆ ಪ್ರಮಾಣ ವಚನವನ್ನು ಸ್ವೀಕರಿಸುವಂತೆ ಮಾಡಿ ಅವರನ್ನು ಮಾನಸಿಕವಾಗಿ ಧರ್ಮದ ಚೌಕಟ್ಟಿನಿಂದ ಬಂಧಿಸುತ್ತಾ ಅವನು ಯುದ್ಧದಲ್ಲಿ ಮತ್ತೆ ಹೋರಾಡುವಂತೆ, ಪಲಾಯನಗೈಯದಂತೆ ಅವರನ್ನು ಮತ್ತೆ ವಾಪಸ್ ಯುದ್ಧದ ಮಜಲಿಗೆ ಕರೆದುಕೊಂಡು ಬರುವಂತಹ ಕೆಲಸವನ್ನು ಬಾಬರ್ ಮಾಡಿದ. ಇದರಿಂದ ಸ್ಫೂರ್ತಿಗೊಂಡಂತಹ ಇತರೆ ಸೈನಿಕರು, ಪಲಾಯನಗೈಯುತ್ತಿದ್ದಂತಹ ಸೈನಿಕರು ಎಲ್ಲರೂ ಕೂಡ ವಾಪಸ್ ಬಂದು ಖಣುವಾ ಬಳಿ ರಾಣಾ ಸಂಘ ಅನ್ನುವಂತಹ ರಜಪೂತ ನಾಯಕನನ್ನು ಸೋಲಿಸಿದರು ಅನ್ನುವಂತಹ ನಿಟ್ಟಿನಲ್ಲಿ ಎರಡನೇ ಯುದ್ಧ 1527ರಲ್ಲಿ ನಡೆದಂತಹ ಖಣುವಾ ಕದನ ಕೂಡ ಬಾಬರ್ನ ಪರವಾಗಿ ವಾಲಿತು ಅನ್ನೋದನ್ನ ನಾವು ಹೇಳ್ಬೋದು. ನಂತರದಲ್ಲಿ ರಜಪೂತರಿಗೆ ಮತ್ತೊಂದು ಸೋಲು ಕಾದಿತ್ತು. ಯಾಕಪ್ಪ ಅಂದರೆ 1528ರಲ್ಲಿ ಬಾಬರ್ ಹೇಗಾದರೂ ಮಾಡಿ ದೆಹಲಿಯನ್ನು ವಶಪಡಿಸಿಕೊಳ್ಳಬೇಕು ಅಂತ ಮುಂದಾದಾಗ ರಜಪೂತ ನಾಯಕರಲ್ಲಿ ಬಹಳಷ್ಟು ಜನ ಇವನನ್ನು ವಿರೋಧಿಸಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಒಬ್ಬ ಚಾಂದೇರಿಯ ರಜಪೂತ ಅರಸ ಮೇದಿನಿ ರಾಯ್ ಇವನು ಬಾಬರ್ ಎದುರಿಸಬೇಕಾಯಿತು. ಉಳಿದಂತಹ ರಜಪೂತ ನಾಯಕರು ಈ ಬಾಬರ್ನ ಸೈನ್ಯದಿಂದ ಸೋತು ಹೋದರು. ಯಾಕೆಂದರೆ ಬಾಬರ್ ಯುದ್ಧದಲ್ಲಿ ಆಗಲೇ ಹೇಳಿದಂತೆ ಪಾಣಿಪತ್ ಕದನದಲ್ಲಿ ಬಳಸಿದಂಥ ಎಲ್ಲ ತಂತ್ರಗಾರಿಕೆಯನ್ನು ಖಣುವಾ ಕದನದಲ್ಲೂ ಕೂಡ ಬಳಸ್ತಾ, ಗಾಗ್ರಾ ಕದನದಲ್ಲೂ ಬಳಸ್ತಾ ಅನ್ನೋದನ್ನು ನಾವು ನೋಡ್ತೀವಿ. ಹಾಗೆ ರಾಣಾ ಸಂಘ ಅನ್ನುವಂಥ ರಜಪೂತರ ವೀರ ನಾಯಕ ಸತ್ತು ಹೋದ. ಇದರಿಂದ ಇತರೆ ಎಲ್ಲ ರಜಪೂತ ನಾಯಕರು ಹೆದರುಕೊಂಡ್ರು. ಮತ್ತೆ ತಲೆ ಎತ್ತಲಾಗದಷ್ಟು ರಜಪೂತರ ಸೈನ್ಯದ ಬಲಿಷ್ಠತೆ ಕುಗ್ಗಿ ಹೋಯಿತು. ಇದಾದ ಮೇಲೆ ಮತ್ತೆ ಮುಂದುವರೆದಂತಹ ಬಾಬರ್ ಗೋಗ್ರಾ ಕದನಕ್ಕೆ ಅಣಿಯಾದ. ಇದು ಕ್ರಿಸ್ತ ಶಕ 1529ರಲ್ಲಿ ನಡೆಯಿತು. ಇಬ್ರಾಹಿಂ ಖಾನನ ಸಹೋದರ ಮಹಮ್ಮದ್ ಖಾನ್ ಲೂದಿ ಹೇಗಾದರೂ ಮಾಡಿ ತನ್ನ ಅಣ್ಣ ಇಬ್ರಾಹಿಂ ಖಾನ್ ಲೂದಿಯ ದೆಹಲಿಯ ಸುಲ್ತಾನವನ್ನು ವಶಪಡಿಸ್ಕೋಬೇಕು ಅಂತ ಮುಂದಾದ. ಇದಕ್ಕಾಗಿ ಮೊದಲು ಅವನು ರಜಪೂತ ನಾಯಕರ ಜೊತೆ ಸೇರಿಕೊಂಡು ಯುದ್ಧ ಮಾಡ್ದ. ಅದರಲ್ಲಿ ಅವನು ಸೋತು ಹೋದ. ಎರಡನೇ ಬಾರಿಗೆ ಆಫ್ಘನ್ ಬುಡಕಟ್ಟುಗಳನ್ನು ಹತ್ರ ಸೇರಿಸ್ಕೊಂಡ. ಈ ಆಫ್ಘನ್ ಬುಡಕಟ್ಟುಗಳನ್ನೆಲ್ಲ ಒಂದು ಮಾಡಿ ಅವರನ್ನ ಬಾಬರ್ನ ವಿರುದ್ಧ ಎತ್ತಿ ಕಟ್ಟದ. ಅದರಲ್ಲಿ ಒಬ್ಬ ಯುವಕ ಇದ್ದ, ಅವನ ಹೆಸರು ಶೇರ್ ಖಾನ್ ಅಂತ. ಈ ಶೇರ್ ಖಾನ್ ಅನ್ನೋನು ಹೇಗಾದರೂ ಮಾಡಿ ಭಾರತದಲ್ಲಿ ಬಾಬರ್ ನೆಲೆಯೂರದಂತೆ ಮಾಡುವಲ್ಲಿ ಯಶಸ್ವಿಯಾದ. ಹೀಗೆ ನೆಲೆಯೂರದಂತೆ ಮಾಡುವಲ್ಲಿ ಯಶಸ್ವಿಯಾದಂತಹ ಬಾಬರ್ ಇಬ್ರಾಹಿಂ ಖಾನ್ ಲೂದಿಯ ಸಹೋದರ ಮಹಮ್ಮದ್ ಖಾನ್ ಲೂದಿ ಹಾಗೂ ಅವನ ಜೊತೆ ಬಂದಂತಹ ಶೇರ್ ಖಾನ್ ಎಂಬಂತಹ ಆಫ್ಘನ್ ಸೈನಿಕರನ್ನು ಅವನು ಗೋಗ್ರಾ ಅನ್ನುವಂತಹ ಕದನದಲ್ಲಿ ಸೋಲಿಸ್ತಾ. ಇದೇ ಶೇರ್ ಖಾನ್ ಮುಂದೆ ಶೇರ್ ಶಹಾ ಎನ್ನುವಂತಹ ಹೆಸರಿನಲ್ಲಿ ಬಾಬರ್ನ ಮಗ ಹುಮಾಯೂನನನ್ನು ಸೋಲಿಸಿ ಸ್ವಲ್ಪ ಕಾಲದ ಮಟ್ಟಿಗೆ ದೆಹಲಿ ಸಿಂಹಾಸನವನ್ನು ಆಳಿದ ಅನ್ನುವಂಥ ಇತಿಹಾಸ ಇರುವಂಥದ್ದು. ಸೊ ಹಾಗೆ ಈಗ ಕಡೆಗೆ ಬರೋಣ. ಬಾಬರ್ನ ವ್ಯಕ್ತಿತ್ವ ಹೇಗಿದ್ದ, ಬಾಬರ್ ಅವನ ವ್ಯಕ್ತಿತ್ವ ಯಾವ ರೀತಿ ಇತ್ತು ಅಂತ ಹೇಳೋಣ. ಬಾಬರ್ ಉತ್ತಮ ಸೇನಾನಿಯಾಗಿದ್ದ, ವ್ಯೂಹ ರಚನೆಕಾರನಾಗಿದ್ದ, ರಣತಂತ್ರಜ್ಞನಾಗಿದ್ದ. ಅದಕ್ಕಾಗಿ ಅವನು ಭಾರತಕ್ಕೆ ಬರುವಾಗ ಫಿರಂಗಿಗಳನ್ನು ತಂದ. ಯುದ್ಧದಲ್ಲಿ ಶಬ್ದ ಮಾಡಿ ಯುದ್ಧದಲ್ಲಿ ಬಳಸಲ್ಪಡುವಂತಹ ಪ್ರಾಣಿಗಳು ಹೆದರಿಕೊಂಡು ಹೇಗಾದರೂ ಮಾಡಿ ಪಲಾಯನಗೈದಾಗ ಯುದ್ಧ ತನ್ನಷ್ಟಕ್ಕೆ ತಾನೇ ನನ್ನ ಕಡೆಗೆ ವಾಲುತ್ತದೆ ಅನ್ನುವಂತಹ ಒಂದು ರಣತಂತ್ರವನ್ನು ಹೆಣೆದುಕೊಂಡು ಬಂದಿದ್ದ.
ಹಾಗೆ ಮೊಘಲ್ ರಾಜ್ಯದ ತಳಹದಿಯನ್ನು ಹಾಕೋದಕ್ಕೆ ಏನು ಬೇಕೋ ಎಲ್ಲ ವಿಷಯಗಳನ್ನು ಇವನು ತಂತ್ರಗಾರಿಕೆಯ ಮೂಲಕ ಹೆಣದ ಅನ್ನುವಂಥದ್ದು ಇವನ ವ್ಯಕ್ತಿತ್ವವನ್ನು ರೂಪಿಸುವಂತಹ ಮೊಟ್ಟ ಮೊದಲ ಚಿಹ್ನೆಯಾಗಿತ್ತು. ವಿದ್ಯಾರ್ಥಿಗಳೇ, ಅತ್ಯಂತ ಕಷ್ಟಕರ ಪ್ರಯಾಣವನ್ನು ಧೈರ್ಯ ಸಾಹಸಗಳಿಂದ ಪ್ರಯಾಣ ಮಾಡಿದಂತಹ ಕೀರ್ತಿ ಇವನದು. ಇವನು ಬಾಹುಬಲಿಯೂ ಆಗಿದ್ದ, ಅಂದರೆ ಇವನು ತುಂಬ ಶಕ್ತಿಶಾಲಿಯಾಗಿದ್ದ. ಇಬ್ಬರು ವ್ಯಕ್ತಿಗಳನ್ನು ತನ್ನ ತೋಳುಗಳ ಮೇಲೆ ಎತ್ತಿಕೊಂಡು ಎತ್ತರದ ಬೆಟ್ಟ ಗುಡ್ಡಗಳನ್ನು ಕ್ಷಣಾರ್ಧದಲ್ಲಿ ಹತ್ತಬಲ್ಲಷ್ಟು ಬಲಿಷ್ಠವಾಗಿದ್ದ. ದೈಹಿಕವಾಗಿ ಇವನು ತುಂಬ ಸದೃಢನಾಗಿದ್ದ ಅಂತ ಹೇಳಿ ಇತಿಹಾಸ ಹೇಳುವಂಥದ್ದು. ಇವನ ಆತ್ಮಕಥೆ ಬಾಬರ್ ನಾಮ ಅಥವಾ ತಾಜೂಕಿ ಬಾಬ್ರಿ ಅನ್ನುವಂಥದ್ದು ಇವನ ಸಾಹಿತ್ಯದ ಒಲವನ್ನು ಕೂಡ ತೋರಿಸುತ್ತೆ. ಭಾರತದಲ್ಲಿ ಇವನು ಕೈಗೊಂಡಂತಹ ಯುದ್ಧಗಳು, ಭಾರತದ ಜನರು, ಭಾರತದಲ್ಲಿ ಬೆಳೆಯುತ್ತಿದ್ದಂಥ ಬೆಳೆಗಳು, ಭಾರತದ ಜನರ ಭಾಷೆಗಳು ಹಾಗೂ ಭಾರತದ ಪ್ರಾದೇಶಿಕ ವೈವಿಧ್ಯತೆಯನ್ನು ಈತನ ಕೃತಿ ಹೇಳುವಂಥದ್ದು. ಬಾಬರ್ ದಕ್ಷ ಆಡಳಿತ ಮಾಡಬೇಕು ಅಂತ ಹೇಳಿದ್ದ, ಅದರದ್ದು ಕನಸನ್ನು ಕೂಡ ಕಂಡಿದ್ದ. ಹಾಗೆ ಇವನ ಭಾರತದಲ್ಲಿ ಮಾಡಿದಂತಹ ಬಹಳಷ್ಟು ಕೆಲಸಗಳಿಗೆ ಇವನಿಗೆ ಅವಕಾಶ ಸಿಕ್ಕಲಿಲ್ಲ. ಯಾಕೆಂದರೆ ಇವನು ಹೆಚ್ಚು ಕಾಲ ಬದುಕಿರಲಿಲ್ಲ, ಹೆಚ್ಚು ಕಾಲ ಆಡಳಿತವನ್ನು ನಡೆಸೋದಕ್ಕೆ ಇವನ ಕೈಲಿ ಆಗಲಿಲ್ಲ. ಆದರೂ ಕೂಡ ಒತ್ತಾಯವಾಗಿ ಮಾಡುವಂತಹ ಒಂದಷ್ಟು ಕೆಲಸವನ್ನು ಈತನ ತಾಯಿ ಇವನೊಂದಿಗೆ ಚರ್ಚೆ ಮಾಡ್ತಾ ಇದ್ಲು. ಈ ಚರ್ಚೆಗೆ ತನ್ನ ತಾಯಿ ಹೇಳಿದಂತಹ ಕೆಲವೊಂದಷ್ಟು ವಿಷಯ ತಾನು ಇದ್ದಷ್ಟು ಅಲ್ಪ ಕಾಲದಲ್ಲಿಯೇ ತನ್ನ ಆಡಳಿತದಲ್ಲಿ ಇವನು ಸೇರಿಸಿಕೊಳ್ಳಕ್ಕೆ, ಅಳವಡಿಸಿಕೊಳ್ಳಕ್ಕೆ ಪ್ರಯತ್ನ ಪಟ್ಟ. ಅದರಲ್ಲಿ ಒಂದಾಗಿತ್ತು ಗೋಹತ್ಯೆಯ ನಿಷೇಧ. ಗೋಹತ್ಯೆಯನ್ನು ನಿಷೇಧ ಮಾಡು ಅಂತ ಹೇಳಿ ಈತನ ತಾಯಿ ಇವನಿಂದ ಪ್ರಮಾಣವನ್ನು ಸ್ವೀಕರಿಸಿದ್ಲು ಅಂತ ಇತಿಹಾಸ ಹೇಳುತ್ತೆ. ಹಿಂದೂ ಮುಖಂಡರನ್ನ ಗೌರವಿಸು, ಯಾಕೆಂದರೆ ಇದು ಬಹುಸಂಖ್ಯಾತ ಹಿಂದೂಗಳು ಇರುವಂತಹ ದೇಶ, ಅವರ ವಿರೋಧವನ್ನು ಕಟ್ಟಿಕೊಂಡು ನೀನು ಏನೂ ಮಾಡೋದಕ್ಕಾಗೋದಿಲ್ಲ ಅನ್ನುವಂತಹ ಒಂದು ವಿಷಯವನ್ನು ಈತನ ತಾಯಿ ಈತನಿಗೆ ಹೇಳ್ತಾ ಇದ್ಲು, ಪದೇ ಪದೇ ಹೇಳ್ತಾ ಇದ್ಲು. ತಾಯಿಯ ಮಾತಿಗೆ ಬೆಲೆ ಕೊಟ್ಟು ಈ ಒಂದಷ್ಟು ವಿಷಯಗಳನ್ನು ಈತ ಆಡಳಿತದಲ್ಲಿ ಅಳವಡಿಸಿಕೊಳ್ಳೋಕ್ಕೆ ಪ್ರಯತ್ನ ಪಟ್ಟ ಅಂತ ಹೇಳುವಂಥದ್ದು. ತನ್ನ ಮಗ ಹುಮಾಯೂನನಿಗೂ ಕೂಡ ಸಾಯುವ ತನ್ನ ಕಡೆಗಾಲದಲ್ಲಿ ಈ ಎಲ್ಲ ವಿಷಯಗಳನ್ನು, ತನ್ನ ತಾಯಿ ಹೇಳಿದಂತಹ ವಿಷಯಗಳನ್ನು ತನ್ನ ಮಗನಿಗೆ ಇವನು ಹೇಳಿದ್ದ. ಅದನ್ನು ಕುರಿತಂತೆ ಒಂದು ಶಾಸನವನ್ನು ಕೂಡ ಮಾಡಿ ಪ್ರತಿಜ್ಞೆಯನ್ನು ಕೂಡ ಮಗನಿಂದ ಮಾಡಿಸಿಕೊಂಡಿದ್ದ ಅಂತ ಹೇಳುವಂಥದ್ದು. ಆ ಆಡಳಿತ ಅಲ್ಪಾವಧಿಗೆ ಇತ್ತು, ಅದು ಹೆಚ್ಚಿನ ಸಾಧನೆಯನ್ನು ಮಾಡೋದಕ್ಕೆ ಇವನ ಹತ್ರ ಕಾಲಾವಕಾಶ ಇರಲಿಲ್ಲ. ಯಾಕೆಂದರೆ ಇವನು ಸತ್ತು ಹೋದ, ಅವನ ಸಾಕಷ್ಟು ಯುದ್ಧಗಳಿಂದ ಬಳಲಿದ್ದ, ಆರಂಭಿಕ ಜೀವನದಲ್ಲಿ ಕಡು ಕಷ್ಟಗಳನ್ನು ಅನುಭವಿಸಿದ್ದ, ಬಾಲ್ಯ ಚೆನ್ನಾಗಿರಲಿಲ್ಲ. ಅದಾಗಿಯೂ ಕೂಡ ಇದ್ದಂತಹ ಸ್ವಲ್ಪವೇ ವರ್ಷದಲ್ಲಿ ಇವನು ಕೆಲವೊಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ದ ಅನ್ನುವ ಕಾರಣಕ್ಕಾಗಿ ಕೂಡ ಬಾಬರ್ನ ವ್ಯಕ್ತಿತ್ವ ನಮಗೆ ಎದ್ದು ಕಾಣುವಂಥದ್ದು. ಇದು ಮೊಘಲ್ ಸಾಮ್ರಾಜ್ಯ ಮುಂದೆ ಔರಂಗಜೇಬನವರೆಗೂ ಕ್ರಿಸ್ತಶಕ 1857ರವರೆಗೂ ಭಾರತದಲ್ಲಿ ನೆಲೆಯನ್ನು ಕಂಡುಕೊಳ್ಳೋಕ್ಕೆ ಇವನು ಒಂದು ಬುನಾದಿಯನ್ನು ಹಾಕದ. ಅದಕ್ಕಾಗಿ ಬಾಬರ್ನನ್ನು ಮೊಘಲ್ ರಾಜ್ಯ ಸ್ಥಾಪಕ ಅಂತ ಕೂಡ ಕರೆಯಲಾಗಿದೆ. ಇತಿಹಾಸಕಾರರು ಬಾಬರ್ನ ಇತಿಹಾಸದಲ್ಲಿ ಮೊಘಲ್ ಸಾಮ್ರಾಜ್ಯದ ನಿರ್ಮಾಪಕನಾಗಿ ಅಷ್ಟೇ ಅಲ್ಲದೆ ಮಾಡಿದಂಥ ಮೊದಲ ಯುದ್ಧ ಅಂದರೆ ಪಾಣಿಪತ್ ಕದನ, ಗೋಗ್ರಹ ಕದನ, ಕಣ್ವಾ ಕದನ ಮೊದಲಾದ ಕದನಗಳಲ್ಲಿ ಆತನು ತೋರಿಸಿದಂತಹ ರಣತಂತ್ರಗಾರಿಕೆಯೂ ಕೂಡ ಬಹಳಷ್ಟು ಕಾಲ ಭಾರತದ ಇತಿಹಾಸದಲ್ಲಿ ಉದಾಹರಣೆಗಳೊಂದಿಗೆ ಹೋಲಿಸಲ್ಪಡುತ್ತಿತ್ತು ಅನ್ನೋದನ್ನು ಕೂಡ ಇತಿಹಾಸಕಾರರು ಗಮನಿಸುವಂಥದ್ದು. ವಿದ್ಯಾರ್ಥಿಗಳೇ, ಇದಾಗಿತ್ತು ಬಾಬರ್ ಮತ್ತು ಬಾಬರ್ನ ಭಾರತದಲ್ಲಿ ಮಾಡಿದಂತಹ ಕೆಲವೇ ಯುದ್ಧಗಳು ಹಾಗೂ ಬಾಬರ್ನ ಸೈನಿಕ ಸಾಧನೆಗಳು ಹಾಗೂ ಆತನ ವ್ಯಕ್ತಿತ್ವ. ಮುಂದಿನ ತರಗತಿಯಲ್ಲಿ ಶೇರ್ ಶಾ ಸೂರ್, ಬಾಬರ್ನ ನಂತರ ಭಾರತದಲ್ಲಿ ಅಧಿಕಾರ ಹಿಡಿದಂತಹ ಶೇರ್ ಶಾ ಸೂರ್ನ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು.